ಸ್ನೇಹಿತರೆ, ಈಗ ನಾವು ಪಾಟ್ಲಾಯಿಂದ ಹೊರಡೋ ಸಮಯ. ನಾನೇನಕ್ಕೆ ಹಿಂಗೆ ಹೇದಿಸ್ರು ಬಿಡ್ತಾಯಿದ್ದೀನಿ ಅಂತನಾ, ಶಿವು ಗಾಡಿನ ಇಳಿಸ್ಬಿಟ್ಟು ಮತ್ತೆ ಅಲ್ಲಿಂದ ಹತ್ಕೊಂಡು ಬಂದೆ. ಅದಕ್ಕೆ ಸೊ ಪಾಟ್ಲಾ ನಾನು ಆಗಲೇ ಹೇಳಿದಾಗೆ ಇಷ್ಟೊಂದು ಈಸಿಗೂ ಇರಲಿಲ್ಲ ಪಾಟ್ಲಾ ಮೊದಲು. ಇಟ್ ವಾಸ್ ರಿಯಲಿ ಅ ಟಫ್ ನಟ್. ಈಗ ಜಿಪ್ಸಿಗಳು ಫೋರ್ ವೀಲರ್ ಬರೋಕ್ಕೆ ಈಸಿ ಮಾಡ್ಕೊಬಿಟ್ಟಿದ್ದಾರೆ ರೋಡನ್ನ. ಸೊ ಇಟ್ಸ್ ಅನ್ ಆಸಮ್ ವ್ಯೂ ಪಾಯಿಂಟ್, ಆಸಮ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಾಂದ್ರೂ ಪಾಟ್ಲಾಗೆ ಒಂದು 10-15 ಸಲ ಬಂದಿದ್ದೀನಿ. ಗೊತ್ತಿಲ್ಲದೆ ಇರೋರು ಸುಮ್ಮನೆ ಕೌಂಟ್ ಹೇಳ್ತವನೆ ಅನ್ಕೋತಾರೆ. ಬಟ್ ಇಲ್ಲಿಗೆ ಬಂದು ನೋಡಿ, ಆ ಲವ್ ಟುವರ್ಡ್ಸ್ ದಿ ನೇಚರ್ ಹೇಗಿರುತ್ತೆ ಅಂತ. ತುಂಬ ಅಸಮಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಪಾಟ್ಲಾ ಬೆಟ್ಟದ ಜರ್ನಿ. ಇನ್ನೇನಷ್ಟು ಚಾಲೆಂಜಿಂಗ್ ಆಗೇನಿಲ್ಲ, ಯಾಕಂದರೆ ಜಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ್ಯಸ್ ಗುಡ್ ಆ್ಯಸ್ ಸಿಟಿ ರೋಡ್ಸ್ ಇದು. ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಏರಿಯಾದಲ್ಲಿ ಈ ಥರನೇ ರೋಡ್ ಇರೋದು. ಆದರೆ ಇಲ್ಲಿ ಕಾಡು, ಅದು ಕಾಂಕ್ರೀಟ್ ಕಾಡು ಅಷ್ಟೇ. ವಿನಾಯಕ್ ಸ್ಪಿನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಮುಗಿದೇ ಹೋಯ್ತು. ಈಗ ಇಲ್ಲಿ ಹಾಂಕ್ ಮಾಡ್ಕೊಂಡು ಬರ್ಬೇಕು, ಯಾಕಂದರೆ ಆ ಕಡೆಯಿಂದ ಜೀಪ್ಗಳು ಬಂದ್ಬಿಡ್ತವೆ. ಅದಕ್ಕಾಗಿ ಹಾಂಕ್ ಮಾಡಿದ್ರೆ ಅವ್ರಿಗೂ ಗೊತ್ತಿರುತ್ತೆ. ಸೊ ದಯವಿಟ್ಟು ಆಫ್ ರೋಡಿಗೆ ಬಂದವರು ಯಾರೂ ಗೇರ್ಸ್ ಇಲ್ದೇ, ಹೆಲ್ಮೆಟ್ ಇಲ್ದೇ ಬರಬೇಡಿ ಪ್ಲೀಸ್. ನಿಮ್ಮ ಗಾಡಿ ಕಂಡೀಷನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಫ್ ರೋಡಿಗೆ ಮೇನ್ ಇಂಪಾರ್ಟೆಂಟು ಗಾಡಿ ಕಂಡೀಷನ್ ಮತ್ತು ಟಯರ್ಸ್. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಯರ್ಸ್ಗಳು, ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ನೀಟಾಗಿದ್ದರೆ ಪವರ್ ಪಿಕಪ್ ಎಲ್ಲ ಡೆಲಿವರ್ ಆಗುತ್ತೆ. ಇಂಜಿನ್ ಕಂಡೀಷನ್ ನೀಟಾಗಿಲ್ಲ ಅಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ಗಳಲ್ಲಿ ಈ ಥರ ಸ್ಟೀಪ್ ಇದ್ದಲ್ಲಿ ಆಗಲ್ಲ. ಸೊ ಬಿ ಕೇರ್ಫುಲ್ ಈ ಥರ ಬಂದಾಗ.
ಸೊ ಒಂದಂತೂ ನಿಜ, ಏನೋ ಟೈರ್ಸ್ ತುಂಬ ಚೆನ್ನಾಗಿದ್ರೆ ಎಂಥ ಆಫ್ ಹೊಡೆದ್ರೂ ಹೊಡೆದ್ಬಿಡ್ತೀನಿ ಅನ್ನೋ ಭಾವನೆಯಲ್ಲಿ ಇರಬಾರ್ದು. ಎಲ್ಲದಕ್ಕೂ ಮೀರಿದ್ದು ಸ್ಕಿಲ್ ಇಲ್ಲ ಅಂದರೆ ಯಾವ ಆಫ್ ರೋಡ್ನೂ ಮಾಡೋಕ್ಕಾಗಲ್ಲ. ಟೈರ್ ಚೆನ್ನಾಗಿದ್ದಿದ್ದ ತಕ್ಷಣ ಹೊಸ ಟೈರ್ ಹಾಕ್ಸ್ಬಿಟ್ಟಿದ್ದೀನಿ, ಎಂಥ ಸಿಗ್ರಿಪ್ಪು ಎಂಥ ಆಫ್ ರೋಡ್ ಬಂದರೂ ಹೊಡೆದ್ಬಿಡ್ತೀನಿ. ಮಸಲ್ ಪವರ್ ತುಂಬ ಮುಖ್ಯ. ಸೊ ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡು ಇಲ್ಲಿಂದ ಹೊರಡೋಣ. ಅಲ್ಲಿವರೆಗೂ ಹೊಟ್ಟೆಗೆ ಶಾರ್ಟ್ ಬ್ರೇಕ್.